ಇನ್ನು ಕಲಾಪದಲ್ಲಿ ಈಗ ತಾರಕಕ್ಕೇರಿದೆ ಪ್ರತಿಭಟನೆ. ಅಂದ್ರೆ ಬಿಜೆಪಿ ಈಗಾಗಲೇ ಹರಿಹಾಯ್ತಾ ಇದೆ ಸರ್ಕಾರದ ವಿರುದ್ಧ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಬಗ್ಗೆ ಕೇಳಿ ಬಂದಂತಹ ಒಂದು ಘೋಷಣೆ, ಒಂದು ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ಶಾಸಕರು ಕಿಡಿಕಾರ್ತಾ ಇದ್ದಾರೆ. ಇದೆಲ್ಲ ದೇಶದ್ರೋಹಿಗಳ ಗ್ಯಾರಂಟಿ, ಇದು ಕಾಂಗ್ರೆಸ್ನ ಗ್ಯಾರಂಟಿ, ದೇಶದ್ರೋಹಿಗಳ ಗ್ಯಾರಂಟಿ ಅಂತ ಹೇಳಿ ವಿಪಕ್ಷ ಹರಿಹಾಯ್ದೆ. ವಿಪಕ್ಷ ಸದಸ್ಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಶಾಸಕರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ವಿಪಕ್ಷಗಳ ಧರಣಿ ನಡುವೆನೇ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆ ಏನಾಯ್ತು, ಆ ಬಜೆಟ್ ಕುರಿತಾದಂತಹ ಚರ್ಚೆಗೆ ತಮ್ಮ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಮಗೆ 43% ವೋಟ್ ಅನ್ನ ಕೊಟ್ಟರು, ಇವರಿಗೆ ಕೇವಲ 36% ಮಾತ್ರ ಕೊಟ್ಟು 36% ಮಾತ್ರ ಕೊಟ್ಟು ಇವರು ಅಧಿಕಾರದಲ್ಲಿದ್ದರು. 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದರು. ಇವರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿರೋದು ಇವರ ನಡವಳಿಕೆಗಳಿಂದ, ರಾಜ್ಯನೆಲ್ಲ ಲೂಟಿ ಹೊಡೆದರಿಂದ, ಭ್ರಷ್ಟಾಚಾರ ಮಾಡದ್ರಿಂದ, 40% ಭ್ರಷ್ಟಾಚಾರ ಮಾಡದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಲಿಕ್ಕೆ